ಗಾಡಿ ಬಂದು 3 ದಿನ ಆದರೂ ಇನ್ನೂ ಲೋಡ್ ಆಗಿಲ್ಲ. ಯಾಕೆಂದರೆ ನಾನು ಬಂದು ಇವಾಗ ನ್ಯೂಸ್ ವೀಡಲ್ಲಿದ್ದೀನಿ. ಇಲ್ಲಿ ಲೋಡ್ ಆಗುತ್ತೆ ಬಾ ಅಂತ ಹೇಳಿ ಕರೆದು ಲೋಡ್ ಮಾಡಲಿಲ್ಲ. ಮತ್ತೆ ಎತ್ಕೊಂಡು 2 ದಿನ ಗಾಡಿಯಲ್ಲಿ ಕುಂದು ಬೇಜಾರಾಗಿ ಮೂವಿ ಥಿಯೇಟ್ರಿಗೆ ಅಂತ ಬಂದೆ. ಇಲ್ಲಿಗೆ ಬಂದಿರೋ ಉದ್ದೇಶ ಬಂದು ತಣ್ಣಗೆ ಒಂದು 2.5 ಅವರ್ ಕುತ್ಕೊಬೋದು ಅನ್ನೋ ಒಂದು ಉದ್ದೇಶಕ್ಕೆ. ಸರಿ ಆಯ್ತು, ಈ ಬಿಸಿಲಿಗಂತೂ ಇರೋಕ್ಕಾಗಲ್ಲ, ಯಾಕೆಂದರೆ ಸಿಕ್ಕಾಪಟ್ಟೆ ಕಷ್ಟ ಅಂದ್ಬಿಟ್ಟು ಮೂವಿಗೆ ಬಂದೆ. ಅಲ್ಲಿ ಬರಬೇಕಾದ್ರೆ ನಾಷ್ಟ ಮಾಡಿರಲಿಲ್ಲ. ಟಿಕೆಟ್ ತಗೊಂಡು ಹೋಗಿ ಫಸ್ಟು ಯಾವುದೋ ಒಂದು ಇದು ಮೊಸರು ಬಜ್ಜಿ ಇತ್ತು, ಅದನ್ನು ಹೋಗಿ ತಿನ್ಕೊಂಡು ಮತ್ತೆ ಎತ್ಕೊಂಡು ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಶಾಕು ಗುರು. ತುಂಬ ಅಂದರೆ ತುಂಬ ಸಕ್ಕತ್ತಾಗಿತ್ತು ಥಿಯೇಟ್ರು. ಸರಿ ಮೂವಿ ಬಂದು ಇದು ತಮಿಳ್ದು, ಅವರು ಹೀರೋ ಹೆಸರು ಬರ್ತಾಯಿಲ್ಲ ನನಗೆ. ಮತ್ತೆ ಇಟ್ಕೊಂಡು ಈ ಮೂವಿ ಬಂದು ನೋಡಿಕೊಂಡು ಇನ್ನೇನು ಮಾಡೋದು ಅಂತ ಕೂತ್ಕೊಂಡು ಲಾಸ್ಟಿಗೆ ಇತ್ಕೊಂಡು ಏನು ಅಂತ ಹೈಲೈಟಾಗಿ ಏನಿರಲಿಲ್ಲ ಮೂವಿ. ನನಗೇನಪ್ಪ ಅಂದರೆ ಇಂಥ ಟೈಮಲ್ಲಿ ಒಂದು 4 ಅವರ್ ಪಿಕ್ಚರ್ ತೆಗೆದು ಬಿಡೋ ಅಂಥದ್ದು ಯಾವುದೂ ಇರೋಲ್ಲ. ಬರೀ 2.5 ಅವರ್ಗೆಲ್ಲ ಪಿಕ್ಚರ್ಗಳು ಮುಗಿಸ್ಬಿಡ್ತಾರೆ. ಇಲ್ಲಿಂದ ಮುಗಿಸ್ಕೊಂಡು ಈಚೆಗೆ ಬಂದ ಮೇಲೆ ಗೊತ್ತಾಯಿತು ಈ ದಗ ಅಂತ ತಂದೂರಿ ಬೆಂದಂಗೆ ಬೆದ್ದೋಗ್ಬಿಡ್ತೀವಿ, ಅಷ್ಟು ಬಿಸಿ ಇತ್ತು. ಮತ್ತೆ ಇದ್ಕೊಂಡು ಅಲ್ಲೇ ಬಿರಿಯಾನಿ ಹೋಟ್ಲಿಂದಿತ್ತು, ಹೋಗಿ ಬಿರಿಯಾನಿ ತಿನ್ಕೊಂಡು ಮತ್ತೆ ಅದೇ ಜಾಗಕ್ಕೆ ಬಂದು ಮತ್ತೆ ಇನ್ನೊಂದು ಟಿಕೆಟ್ ತಗೊಂಡೆ ಬೇರೆ ಮೂವಿಗೆ. ಫಸ್ಟ್ 2ಕ್ಕೆ ಹೋಗಿದ್ದೆ, ಮತ್ತು 1ನೇದಕ್ಕೆ ಬಂದೆ. ಇದು ಯಾವುದೋ ಲವ್ ಸ್ಟೋರಿ ಅಂದ್ಬಿಟ್ಟು. ಲವ್ ಸ್ಟೋರಿ ಎಲ್ಲ ಗುರು, ತಲೆಗೆ ಬ್ಲೇಡ್ ಹಾಕೋ ಅಂಥ ಸ್ಟೋರಿ ಇದು. ಸರಿ ಆಯಿತು ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ, ನನಗೆ ಸಾಯಂಕಾಲ ಆಗೋವರೆಗೂ ಏನಾದರೂ ಮಾಡಿ ಪಿಕ್ಚರ್ ನೋಡಲೇಬೇಕು ಅನ್ನೋ ಲೆಕ್ಕಾಚಾರ. ಒಂದೇ ಒಂದು ಉದ್ದೇಶ ಏನಪ್ಪ ಅಂದರೆ AC ಬೇಕು. ಲಾಸ್ಟಿಗೆ ಫೈನಲಿ ಇದು ಮುಗ್ದೋಯ್ತು. ಇದು ಪಾರ್ಟ್ 2 ಬರುತ್ತೆ ಅಂದರೆ ಎಲ್ಲರೂ ಬೇಡಣ ನೀನು ಕೈ ಮುಗಿತೀನಿ ಅಂತ ಹೇಳ್ತಾಯಿದ್ರು. ಟೈಮ್ ನೋಡಿದ್ರೆ 5 ಗಂಟೆ ಆಗ್ತಾ ಬಂತು, ಇನ್ನೂ ಬಿಸಿಲು ಕಮ್ಮಿ ಆಗಿರಲಿಲ್ಲ. ಅಲ್ಲಿಂದ ಒಂದು ಟ್ರ್ಯಾಕ್ಟ್ರಲ್ಲಿ ಲಿಫ್ಟ್ ತಗೊಂಡು ಗಾಡಿ ಹತ್ರಕ್ಕೆ ಹೊರಟೆ. ಇವತ್ತಿಂದ ನನ್ನ ವೀಡಿಯೋ ತುಂಬ ಅಂದರೆ ತುಂಬ ಕಷ್ಟದಂಥ ವೀಡಿಯೋ, ತಲೆನೋವು ಬರ್ಸ್ಕೊಂಡು ಗಾಡಿ ಹತ್ರಕ್ಕೆ ಬಂದಿದ್ದೀನಿ. ಇಲ್ಲೇ ಕಾಲು ಎತ್ಕೊಳ್ತಾ ಇದ್ದೀನಿ. ಆದಷ್ಟು ನನ್ನನ್ನು ಫಾಲೋ ಮಾಡಿ ಒಳ್ಳೆ ವೀಡಿಯೋ ಆಗ್ತೀನಿ ಅಂತ ಹೇಳ್ತಾ ಬಾಯ್.